ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ. ಕೇಳಿ ಕನ್ನಡ ಭಾರತಿ. ಬಾನುಲಿ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಕ್ಕ ಮಹಾದೇವಿ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, 2025 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವು ಆಕಾಶವಾಣಿಗೆ ಕರೆದು ನನ್ನನ್ನು ಮಾತಾಡಿಸ್ತಾ ಇರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಒಬ್ಬ ಸ್ತ್ರೀವಾದಿ ಚಿಂತಕರಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ ಮತ್ತು ಯಾವ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗ್ತಿದೆ ಮೇಡಮ್? ಬಹಳ ಮುಖ್ಯವಾಗಿ ಮಹಿಳಾ ಲೇಖಕಿಯರನ್ನ ಕೂರ್ತ್ಕೊಂಡು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆಯ ಗ್ರಂಥಾಲಯ ಅಲ್ಲಿರೋದ್ರಿಂದ ಅದನ್ನ ಬಳಸ್ಕೊಳ್ಳಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಆಗಲಿ ಬಳಸ್ಕೊಳ್ಳಕ್ಕೆ ಅವಕಾಶ ಮಾಡುವಂತ ಒಂದು ಜಾಗ ಬೇಕು ನಮಗೆ. ಆ ಸ್ಥಳಾವಕಾಶಕ್ಕೂ ನಾವು ಸರ್ಕಾರದ ಜೊತೆಗೆ ಒಂದು ಪ್ರಯತ್ನ ಮಾಡ್ಬೇಕಂತಿದೀವಿ. ಆಮೇಲೆ ಸರ್ಕಾರದಿಂದನೂ ಏನು ವರ್ಷದ ಅನುದಾನಗಳಲ್ಲಿ ಅದು ತುಂಬಾ ಹೆಚ್ಚೇನು ಬರ್ತಿಲ್ಲ. ಅದಕ್ಕೆ ಒಂದು ಹೆಚ್ಚು 47 ವರ್ಷಗಳ ಈ ಸಂಘಕ್ಕೆ ಮತ್ತು ಹಿರಿಯರ ಲೇಖಕಿಯರು ತಮ್ಮ ಆಶೋತ್ತರಗಳು ಏನೇನೋ ಬೇರೆ ಬೇರೆ ಇಟ್ಕೊಂಡು ಹೆಣ್ಮಕ್ಳನ್ನ ಬೆಳೆಸಬೇಕು, ಅವರೇ ಸ್ವಾಯತ್ತವಾಗಿ ಬದುಕಬೇಕು, ಸ್ವತಂತ್ರವಾಗಿ ಅವರು ಸಾಹಿತ್ಯ ರಚಕರಾಗಿ ತುಂಬಾ ಅತ್ಯುತ್ತಮವಾದ ಒಂದು ನೆಲೆನ ಕಾಣಿಸ್ಬೇಕು ಅಂತ ಅವರ ಆಸೆ ಇತ್ತಲ್ಲ. ಆ ಆಸೆಯನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ ಪೂರೈಸಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಅಲ್ಲಿ ನಾವು ಸೃಷ್ಟಿಸ್ಬೇಕು. ಅಷ್ಟೇ ಅಲ್ಲ, ಅದಕ್ಕಾಗಿನೇ ನಾವು ಸ್ತ್ರೀವಾದಿ ತಾತ್ವಿಕತೆಯನ್ನ ಕಟ್ಟುವ ಅಂತ ಅನೇಕ ಕಾರ್ಯಾಗಾರಗಳನ್ನ ರೂಪಿಸಿ ಆ ಕಾರ್ಯಾಗಾರದ ಮೂಲಕ ಉದಯೋನ್ಮುಖರು ಹೊಸದಾಗಿ ಸಾಹಿತ್ಯವನ್ನ ರಚಿಸ್ತಾ ಇರೋರ ಮೂಲಕ ಹಿರಿಯರ ಅನುಭವಗಳನ್ನು ಕೂಡ ಅವರಿಗೆ ಕೊಡ್ತಾ ಅವ್ರನ್ನ ಬೆಸೆಯುವ ಕೆಲಸ, ಹಿರಿಯರನ್ನ ಮತ್ತು ಕಿರಿಯರ ಜೊತೆ ಬೆಸೆಯುವ ಮೂಲಕ ಒಂದು ಕಿರಿಯರಿಗೊಂದು ಆತ್ಮವಿಶ್ವಾಸ, ಖುಷಿ ಎರಡು ಸಿಕ್ಕತ್ತೆ, ಹಿರಿಯರಿಗೆ ಖುಷಿ ಸಿಕ್ಕತ್ತೆ. ನಮ್ಮ ಇಂದಿನ ತಲೆಮಾರು ಕೂಡ ಬರ್ತಾ ಇದೆ ಅಂತ. ಸೊ ಅಂತ ವಾತಾವರಣವನ್ನು ಒಂದು ಸೃಷ್ಟಿಸಬೇಕು ಅನ್ನೋದು ನಮ್ಮ ಕನಸು. ಅದನ್ನ ನೆರವೇರ್ಸಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಮಾಡ್ತೀವಿ. ಎಲ್ರೂ ಕೂಡ ನಮ್ ಕೈ ಜೋಡಿಸ್ತೀನಿ ಅಂತಂದಿದ್ದಾರೆ. ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಸೊ ಈಗಾಗ್ಲೇ ಅದಕ್ಕೆ ದಾಪುಗಾಲು ಅಂದ್ರೆ ಒಂದು ಅಡಿ ಹಾಕ್ತಾ ಇದೀವಿ. ತಿದ್ದುಪಡಿಗೆ ಒಂದು ಸಮಿತಿ ಮಾಡಿದೀವಿ. ಮತ್ತೆ ಈಗ ವಿಜ್ಞಾನ ಬರಹಗಾರರನ್ನ ಬೆಳೆಸ್ಲಿಕ್ಕೆ ಕನ್ನಡದಲ್ಲಿ ಅದಕ್ಕೆ ನಳಿನಿ ಮೂರ್ತಿಯವರ ಹೆಸರಲ್ಲಿ ಅವ್ರ ಮನೆಯವರು ಒಂದು 20 ಲಕ್ಷ ದತ್ತಿಯನ್ನಿಟ್ಟಿದ್ದಾರೆ. ಅದರಲ್ಲಿ ಬರುವ ಬಡ್ಡಿಯ ಮೂಲಕ ಒಬ್ಬರಿಗೆ ಸೈನ್ಸ್ ಮಹಿಳೆ ಯಾರು ವಿಜ್ಞಾನಿ ಇದ್ದಾರೋ ಅವ್ರಿಗೆ ಒಂದು ಪ್ರಶಸ್ತಿ ಕೊಡಬೇಕು. ಪ್ಲಸ್ ಸೈನ್ಸ್ ಬರಹಗಾರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಸೆಮಿನಾರ್ನೋ ಮಾಡಬೇಕು. ಅದೇ ತರ ಭಿನ್ನವಾಗಿ ಈಗ ಕಾವ್ಯದ ಬೇರೆ ಬೇರೆಯವ್ರನ್ನ ಕೇಳಿದೀನಿ ನಾನು. ಕಾವ್ಯದ ವರ್ಕ್ಶಾಪ್ ಮಾಡಕ್ಕೆ, ಕಥೆಯ ಕಾರ್ಯಾಗಾರ ಮಾಡಕ್ಕೆ, ಮತ್ತೆ ಕಾದಂಬರಿಗಳನ್ನು ವಿಶೇಷವಾಗಿ ಕಟ್ಲಿಕ್ಕೆ ನಡೆಸುವಂತ ಒಂದು ಸಿದ್ಧತೆಗಳ ಬಗ್ಗೆ ಒಂದು ಕಾರ್ಯಾಗಾರ, ಮತ್ತೆ ಲಲಿತ ಪ್ರಬಂಧಗಳನ್ನ ಬರೆಯುವಾಗ ಬೇಕಾದಂತ ಸಿದ್ಧತೆ, ಅಂದ್ರೆ ಉತ್ತಮ ಕೃತಿಯಾಗಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಗಳಿದೆಯಲ್ಲ, ಆ ಎಚ್ಚರಗಳು ಮತ್ತು ತಾತ್ವಿಕತೆ ಎರಡನ್ನೂ ಕೂಡ ನಾವು ನಮ್ಮ ತಾತ್ವಿಕತೆಯನ್ನ ಮಾತಾಡ್ತಾ ಅದನ್ನ ಉತ್ತಮ ಪಡಿಸಿಕೊಳ್ಳೋ ತರ ಉದಯೋನ್ಮುಖರಿಗೆ ಆ ತಾತ್ವಿಕತೆಯ ಒಳಗಡೆ ಪ್ರವೇಶ ಮಾಡುವುದ್ರ ಮೂಲಕ ಅವರ ಸಾಹಿತ್ಯವನ್ನು ಕೂಡ ಗಟ್ಟಿಗೊಳಿಸ್ಲಿಕ್ಕೆ ಬೇಕಾದಂತ ವರ್ಕ್ಶಾಪ್ಸ್ನ ಮಾಡ್ಬೇಕಂತಿದ್ವಿ. ಅದ್ರ ಜೊತೆಗೆ ಸಮಾವೇಶಗಳನ್ನು, ಹಬ್ಬಗಳನ್ನು, ಅವು ಹೇಗಿರಬೇಕು ಅಂದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಒಂದು ಮಹಿಳಾ ಸಂಸ್ಕೃತಿಯನ್ನ ದರ್ಶಿಸುವ ತರ ಇರಬೇಕು. ಹಾಗಾಗಿನೇ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಭಿನ್ನವಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲಾನು ಕೂಡ ಒಂದು ಸಾಹಿತ್ಯ ಸಮ್ಮೇಳನ ದಿವಸ ಬೆಸಿಬೇಕು ಅಂತಾನು ನನಗೆ ಆಸೆ ಇದೆ. ಒಟ್ಟಾರೆ ಯುವ ಬರಹಗಾರರಿಗೆ ಬರೆಯುವಂತ ಆಸಕ್ತಿ ಇರುತ್ತೆ,
ಆದರೆ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅಂತಕ್ಕಂಥ ಒಂದು ಚೌಕಟ್ಟಿರಲ್ಲ. ಆ ಚೌಕಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಿದ್ದೀರಾ. ಹೌದು. ನಿಮ್ಮ ಸೃಜನಾತ್ಮಕ ಬರವಣಿಗೆಯಲ್ಲಿ ಮೂಡಿ ಬಂದಂತಹ ದ್ವಿತ್ವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಕಾದಂಬರಿಯನ್ನ ನೋಡೋದಾದ್ರೆ ಅದರಲ್ಲಿ ಬರುವಂತಹ 2 ಪ್ರಮುಖ ಪಾತ್ರಗಳು ಓದುಗರನ್ನ ತುಂಬಾನೇ ಕಾಡುತ್ತವೆ. ಕಲ್ಲಮ್ಮ ಹಾಗೂ ನಂಜಮ್ಮನ ತಾಕಲಾಟಗಳು ಸಂಕೀರ್ಣ ಆಗಿವೆ ಹಾಗೂ ಜಟಿಲವಾಗಿವೆ ಅಂತಾನೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ತಮ್ಮ ನಡಿಗೆಯಲ್ಲೇ ನಡೆದು ತಮ್ಮನ್ನ ತಾವು ಸಹನೀಯಗೊಳಿಸಿಕೊಳ್ತಾ ಹೋಗ್ತಾರೆ. ಈ ತೆರನಾದ ತಾಕಲಾಟ ಉಳ್ಳಂತ ಪಾತ್ರಗಳನ್ನ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಮತ್ತು ಅದಕ್ಕಾಗಿ ನಿಮ್ಮ ಪ್ರಯತ್ನ ಹೇಗಿರುತ್ತೆ? ದ್ವಿತ್ವ ಬರೆದಾಗ ನಾನು ಅಷ್ಟೊತ್ತಿಗಾಗ್ಲೇ ಸ್ತ್ರೀವಾದದ ಆಳವಾದ ಅಧ್ಯಯನಗಳಿಗೆ ನಾನು ತೊಡಗಿದ್ದೆ. ಸೊ ಸ್ತ್ರೀವಾದದ ಆಳವಾದ ಅಧ್ಯಯನ ನನ್ನೊಳಗಡೆ ಒಂದು ಸೋದರಿತ್ವವನ್ನು ಕಟ್ಟುವ ಪ್ರಜ್ಞೆಯನ್ನು ಕೂಡ ಜಾಗೃತ ಮಾಡಿತು. ನಾವು ಯಾವಾಗಲೂ ಕೂಡ ಇಬ್ಬರು ಹೆಣ್ಮಕ್ಳ ಏನು ಕಾದಾಟಕ್ಕೆ ಪಿತೃಪ್ರಧಾನತೆ ಕಾರಣ ಆಗಿರುತ್ತೆ. ನಾವು ಸ್ವಯಂ ನಾವು ಹೆಣ್ಮಕ್ಳಾಗಿ ಅದಕ್ಕೆ ಕಾರಣ ಆಗಿರಲ್ಲ ನಾವು. ಸೊ ಅಲ್ಲಿ ನೋಡಿ ಅವರಿಬ್ಬರಿಗೂ ಕೂಡ ಒಬ್ಬನೇ ಸಂಗಾತಿ, ಒಬ್ಬ ಮದುವೆ ಆದವನು, ಇನ್ನೊಬ್ಬ ಸಂಗಾತಿ. ಸೊ ಸಂಗಾತಿ ಆದವನು, ಸಂಗಾತಿ ಆದಾಕೆ ಅವಳು ತಳ ಜಾತಿಯ ಹೆಣ್ಮಗಳು, ಅದ್ರ ಮೇಲೆ ಅದನ್ನು ಒಪ್ಪಿತವಲ್ಲದ ಕಾರಣಕ್ಕಾಗಿ ಅವ್ರ ಮನೆಯಲ್ಲಿ ಫೋರ್ಸ್ಫುಲ್ ಆಗಿ ಮಾಡುವ ಮದುವೆ ಮೂಲಕ ಬರುವಂತ ಕಲ್ಲಮ್ಮ, ಅವಳು ಪಾಪ ಮುಗ್ದೆ, ಓದು ಬರಹ ಬರೆದಿದ್ದವಳು. ಇವಳಿಗೂ ಓದು ಬರಹ ಬಂದಿಲ್ಲ, ಇವಳು ತಳಜಾತಿಯವಳು. ಆದ್ರೆ ಇವಳಿಗೊಂದು ಆತ್ಮವಿಶ್ವಾಸ ಇದೆ, ದುಡ್ಕೊಂಡು ತಿನ್ನೋದು. ಇವಳು ದುಡಿತಾಳೆ, ಇವಳಿಗೂ ಆತ್ಮವಿಶ್ವಾಸ ಇದೆ. ಆದರೆ ಒಂದು ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬದ ಒಳಗಡೆ ಒಬ್ಬ ಹೆಣ್ಣು ಮಗಳಿಗೆ ಯಾವಾಗ ಸ್ಥಾನಮಾನ ಬರುತ್ತೆ, ಆ ಸ್ಥಾನಮಾನಕ್ಕಾಗಿ ಹೆಣ್ಣು ಮಕ್ಕಳು ಗಂಡನ ಮೂಲಕ ಬರ್ತಿರುತ್ತೆ. ಗಂಡ ಸತ್ತ ಅಂದ್ರೆ ಅನಂತರದಲ್ಲಿ ಅವಳಿಗೆ ಆಸ್ತಿ ಪ್ರಶ್ನೆ ಬರುತ್ತೆ, ಅಲ್ಲಿ ಸರ್ವೈವಿಟಿಯ ಪ್ರಶ್ನೆ ಬರುತ್ತೆ, ಮಗನಾಗಿರ್ತಾನೆ ಮಗನನ್ನ ಪೋಷಿಸುವ ಪ್ರಶ್ನೆ ಬರುತ್ತೆ. ಇದೇ ಗಂಡ ಬಿಟ್ಟು ಹೋಗಿರುವ ಪುಟ್ನಂಜಿಗೂ ಸೇಮ್ ಪ್ರಶ್ನೆ ಬರುತ್ತೆ. ಆದ್ರೆ ಅವಳು ತಳಜಾತಿ, ಮತ್ತೊಂದು ಮದುವೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಇವಳಿಗೂ ಮತ್ತೊಂದು ಮದುವೆ ಮಾಡ್ಕೊಳ್ಳೋ, ಕೂಡಿಕೆ ಮಾಡ್ಕೊಳ್ಳೋ ಅವಕಾಶ ಇದ್ರೂ ಕೂಡ ಕೂಡಿಕೆ ಮಾಡಿದ್ಮೇಲೆ ಆ ಮಗುನ್ ಕರ್ಕೊಂಡು ಹೋಗ್ಬೇಕು. ಆವಾಗ ಆಸ್ತಿಯ ಪ್ರಶ್ನೆ ಏನು? ಮದುವೆ ಮಾಡ್ಕೊಳ್ಳೋರು ಆಸ್ತಿ ಕೊಡ್ತಾರ, ಮಗನಿಗೆ ಕೊಡೋದಿಲ್ಲ. ಸೊ ಈ ಎಲ್ಲ ಇದಿದೆಯಲ್ಲ, ನಮ್ಮ ಸಾಮಾಜಿಕ ಸಾಂಸ್ಕೃತಿಕವಾದ ಒಂದು ಹೆಣ್ಮಕ್ಕಳದಲ್ಲದ ಬದುಕಿನ ವಿಧಾನ ಇದೆಯಲ್ಲ, ಆ ಬದುಕಿನ ವಿಧಾನಗಳನ್ನ ನಾನು ಗಮನಿಸ್ತಾ ಸ್ತ್ರೀವಾದಿಯಾಗಿ ನನಗೆ ಅವರಿಬ್ಬರ ಜಂಜಾಟ, ತೊಳಲಾಟಗಳು ಮತ್ತೆ ಅವರಿಬ್ಬರು ಪರಸ್ಪರ ವಿರುದ್ಧವಾಗುವ ಕಾರಣವೇ ಇಲ್ಲ. ಹಾಗಾಗಿನೇ ಅವರು ಪರಸ್ಪರ ಒಂದಾಗುವ ಎಲ್ಲ. ಯಾಕೆಂದ್ರೆ ಆ ಸಾಮಾಜಿಕ ನೆಲೆಯಲ್ಲಿ ಇಬ್ರು ಒಂದೇ ಸ್ಥಾನದಲ್ಲಿದ್ದಾರೆ. ಜಾತಿ ಕಾರಣಕ್ಕಾಗಿ ಸ್ವಲ್ಪ ಭಿನ್ನ ಇದ್ರೂ ಆದರೆ ಅವೇನು ಅಂತ ಹೆಚ್ಚಿನ ಭಿನ್ನತೆ ಇಲ್ಲ. ಇಬ್ರು ಎದುರಿಸ್ತಾ ಇರೋ ಪ್ರಶ್ನೆಗಳು ಪಿತೃಪ್ರಧಾನವಾದದ್ದೇ, ಮತ್ತು ತಾವು ಕೂಡ ಪಿತೃಪ್ರಧಾನವಾಗಿದ್ದೀವಿ. ನಮ್ಮೊಳಗಡೆ ಇರುವ ಪಿತೃಪ್ರಧಾನತೆಯು ಕೂಡ ಜಾತಿಯ ಪಿತೃಪ್ರಧಾನತೆ, ಪವರ್, ಅದರ ಅಧಿಕಾರದ ಪಿತೃಪ್ರಧಾನ ಅವ್ರಗಳಿಗೆ ಅರ್ಥ ಆಗತ್ತೆ ಹೆಣ್ಮಕ್ಳಿಗೆ. ನಾವಿಬ್ರು ಕೂಡ ಈ ಸಾಮಾಜಿಕ ನೆಲೆಯಲ್ಲಿ ಶೋಷಿತರೆ, ಆದ್ರೆ ನಾವಿಬ್ರು ಚೆನ್ನಾಗಿ ಬದುಕುವ ಮೂಲಕ, ಒಂದಾಗಿ ಬದುಕುವ ಮೂಲಕ ಯಾವುದನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ, ಪಿತೃಪ್ರಧಾನತೆಯಿಂದ ನಾವು ಬಿಡಿಸ್ಕೊಂಡು ಸ್ವಾಯತ್ತತೆಯ ಕಡೆಗೆ ಬದುಕನ್ನು ಹೋಗಕ್ಕೆ ಸಾಧ್ಯ ಆಗತ್ತೆ ಅನ್ನೋದಿದೆಯಲ್ಲ, ಅದು ನಾನು ಆ ಬೈನರಿ ಅರ್ಥ ಮಾಡ್ಕೊಂಡಿದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾದಂಬರಿ ಏನ್ ರೂಪುಗೊಳ್ಳಲಿಕ್ಕೆ ನಾ ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ ಆಗಿರೋದ್ರಿಂದ ಆ ಡೈಕಾಟಮಿಯನ್ನು ನಾವೆಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಪಿತೃಪ್ರಧಾನತೆಯಿಂದ ಬಿಡಿಸ್ಕೊಂಡು ಮತ್ತೆ ನಾವು ಸೋದರಿತ್ವವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧ್ಯತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಎಲ್ಲ ರಂಗದಲ್ಲೂ ಎತ್ತರಕ್ಕೆ ಹೋಗ್ಲಿಕ್ಕೆ, ಸಾಧಿಸ್ಲಿಕ್ಕೆ, ಮತ್ತೆ ಸ್ವತಂತ್ರವಾಗಿ ಆಲೋಚಿಸ್ಲಿಕ್ಕೆ ಬಿಡುತ್ತೆ. ಅದು ಶಿಕ್ಷಣ ಪಡಿದೆ ಹೋಗ್ಲಿ ಅಂತ ಒಂದು ಬಿಡುಗಡೆ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಯೋಚಿಸುವ ಶಕ್ತಿ ಇರೋದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಬಿಡಿಸ್ಕೊಳ್ಬೇಕಾಗಿದೆ. ಅಲ್ಲಿ ಸ್ವಪ್ರಜ್ಞೆಗಿಂತ ಸ್ವತಂತ್ರ ಸ್ವಪ್ರಜ್ಞೆ ಜಾಸ್ತಿ ಮಾಡ್ಕೊಳ್ಳೋದು ಒಂದು. ಇನ್ನೊಂದು, ನಾವು ಸಮಾಜದ ಒಳಗಡೆ ಒಂದು ಹೆಣ್ಣನ್ನೋಳು ಒಬ್ಳು, ನಮ್ಮೆಲ್ಲರ ಸಮಸ್ಯೆಗಳು ಏಕಮುಖವಾಗಿದೆ, ಆದ್ರೆ ಜಾತಿ ಕಾರಣಕ್ಕಾಗಿ ಅವು ಭಿನ್ನ ಇವೆ. ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನು ಭಿನ್ನರಲ್ಲ ಅನ್ನೋದು ಅರ್ಥ. ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ಆದ್ರೆ ಸ್ವತಂತ್ರವಾಗಿ ಬದುಕನ್ನ ಕಟ್ಟಿಕೊಳ್ಳೋದಲ್ಲಿ ಒಬ್ಬರಿಗೆ ನೆರವನ್ನ
ಕೊಟ್ಕೊಂಡು ಬಂದಾಗ ಎಲ್ಲರೂ ಸಮಾನತೆಯಿಂದ ಬದುಕನ್ನ ಸಾಧ್ಯವಾಗಿಸುತ್ತೆ ಅನ್ನೋದು ಆ ಕಾದಂಬರಿಯ ಒಂದಿದು. ಅದ್ರ ಜೊತೆಗೆ ಪರ್ಯಾಯಗಳನ್ನು ಕೂಡ ನಾವು ಹುಡುಕೋಬಹುದು. ಪರ್ಯಾಯಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗತ್ತೆ. ನಾವು ಹೆಣ್ಮಕ್ಳು ನಾವು ಯಾವಾಗ ಪಿತೃಪ್ರಧಾನತೆ ಕಟ್ಟಿಕೊಟ್ಟಿರುವ ಏಕಮುಖದ ಚಿಂತನೆಯಿಂದ ಬಿಡಿಸ್ಕೊಂಡ್ರೆ ನಾವು ನಮ್ಮ ಬದುಕಿನ ಪರ್ಯಾಯಗಳನ್ನು ಕೂಡ ಹುಡ್ಕೊಳಕ್ಕಾಗತ್ತೆ. ಬರೀ ಸೋದರಿತ್ವ ಕಟ್ಕೊಳಕ್ಕಷ್ಟೇ ಅಲ್ಲ, ಪರ್ಯಾಯಗಳನ್ನು ಕೂಡ ಕಟ್ಕೊಳಕ್ಕಾಗತ್ತೆ. ಪರಸ್ಪರ ಗೌರವಿಸ್ಕೊಳಕ್ಕೆ ಮತ್ತು ಆತ್ಮಸಮ್ಮಾನ ಅನ್ನೋದೊಂದಿದೆಯಲ್ಲ ಪ್ರತಿಯೊಬ್ಬರಿಗೂ, ಅದಕ್ಕೂ ಕೂಡ ನಾವು ಮಾಡ್ಕೊಳಕ್ಕಾಗತ್ತೆ ಅನ್ನೋದು ಬರೀಲಿಕ್ಕೆ ಅದು ಒಂದು ಮುಖ್ಯ ಉದ್ದೇಶ ಕೃತಿಗೆ. ಉತ್ತಮವಾದಂತಹ ಒಂದು ಉದ್ದೇಶ. ವಿಜಯಪುರ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ವಸ್ತು ಸಂಗ್ರಹಾಲಯದ ಯೋಜನೆಯನ್ನ ಹಾಕೊಂಡಿದ್ರಿ. ಅದರ ಪರಿಕಲ್ಪನೆ ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಅದು ಪೂರ್ಣಗೊಂಡ್ರೆ ಬಹುಶಃ ಭಾರತದಲ್ಲೇ ಅಂತಹ ವಸ್ತು ಸಂಗ್ರಹಾಲಯ ಮತ್ತೊಂದಿಲ್ಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂತಹ ಒಂದು ಆಲೋಚನೆ ಹೇಗೆ ಬಂತು ಮತ್ತು ಅದಕ್ಕಾಗಿ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಮೇಡಮ್? ನಾನು 2003 ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಜೂನ್ 22 ಅದು ಸಂಸ್ಥಾಪನಾ ದಿನಾಚರಣೆ 23. ನಾವೆಲ್ಲ ಹೋಗಿದ್ದು ಸೆಪ್ಟೆಂಬರ್. ನಾನು ಹೋಗಿದ್ದು ಹಾಗೂ ಮೂಲಭೂತ ಅವಶ್ಯಕತೆಗಳನ್ನ ನೆರವೇರ್ಸಕ್ಕೆ ಅಲ್ಲಿ ಜಾಗ ತಕ್ಕೋಬೇಕು, ಆಮೇಲೆ ಕ್ಯಾಂಪಸ್ ಡೆವಲಪ್ ಮಾಡಬೇಕು, ಆ ತರದ್ದೇ ಕೆಲಸಗಳಿತ್ತು. ಅದು ಬೆಳೀತಾ ನನ್ಗನ್ನಿಸ್ತು ಇಲ್ಲೊಂದು ಮಹಿಳಾ ವಸ್ತು ಸಂಗ್ರಹಾಲಯ ಬಂದ್ರೆ ಮತ್ತೆ ಅನೇಕ ರೀತಿಯ ಸಂಶೋಧನೆಗಳಿಗೂ ಅದು ಹಾದಿ ಮಾಡುತ್ತೆ. ಮತ್ತೆ ಅನೇಕ ಹೆಣ್ಮಕ್ಕಳ ಕೌಶಲಗಳನ್ನ ನೋಡ್ಲಿಕ್ಕೂ ಸಿಕ್ಕತ್ತೆ. ಅದ್ ಮುಂದೆ ಸಿಗ್ತವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಆ ಕೌಶಲಗಳು. ಮತ್ತೆ ಅಷ್ಟೇ ಅಲ್ಲ, ನಾವು ನೊಮ್ಯಾಡಿಕ್ ಜೀವನ ಕ್ರಮದಿಂದ ಏನು 3 ಕಲ್ಲು ಗುಂಡು ಕಲ್ಲಿಟ್ಟು ಹೊಲೆಯನ್ನ ಹತ್ತಿಸಿ ಬೆಳೆದವರು ಇವತ್ತು ನಾವು ಎಂತ ಆಧುನಿಕ ಒಲೆಗಳ ಜೀವನ ಕ್ರಮಕ್ಕೆ ಬರ್ತಾ ಇದೀವಿ. ಸೊ ಅದರ ಒಂದು ಹಿಸ್ಟ್ರಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮಹಿಳಾ ಜರ್ನಿಯಲ್ಲಿ, ಮಹಿಳೆಯರ ಜೀವನ ವಿಧಾನದ ಪ್ರಯಾಣದಲ್ಲಿ. ಅದು ಕೂಡ ಒಂದು ದೊಡ್ಡ ಇತಿಹಾಸ. ಹೆಣ್ಮಗಳು ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾಳೆ, ನಮ್ಮ ಜೀವನ ಕ್ರಮದ ಒಂದು ವಿನ್ಯಾಸ ಹೇಗೆ ಎಲ್ಲಿಂದ ಎಲ್ಲಿಗೆ ಬದಲಾಗಿದೆ ಅಂತ ಹೇಳ್ತಾ ನಾವ್ ಹೇಗೆ ಎಲ್ಲಿ ನಿಂತಿದೀವಿ ಇವತ್ತು ಅನ್ನೋದನ್ನು ಒಂದು ಹೇಳಕ್ಕಾಗತ್ತೆ. ಇನ್ನೊಂದು, ನಾವು ಅನೇಕ ರೀತಿಯ ಕೌಶಲ್ಯಗಳನ್ನ ಹೊಂದಿರೋರು ಹೆಣ್ಮಕ್ಳು. ನೇಕಾರಿಕೆಯಲ್ಲಿ ಕೌಶಲ್ಯ ಇರೋರು, ಕುಂಬಾರಿಕೆಯಲ್ಲಿ ಕೌಶಲ್ಯ ಇರೋರು, ಮತ್ತೆ ಮಣಿಗಳನ್ನಿಟ್ಕೊಂಡು ದಾರನಿಟ್ಕೊಂಡು ಬಟ್ಟೆನಿಟ್ಕೊಂಡು ಮಾಡ್ತಾ ಇರೋ ಕೌಶಲ್ಯಗಳಿವೆಯಲ್ಲ, ವೇಸ್ಟ್ ನ ಕಲೆಯಾಗಿ ರೂಪುಗೊಳಿಸುವಂತ ಒಂದು ಸಾಮರ್ಥ್ಯ ಹೆಣ್ಮಕ್ಳಿಗಿರೋದನ್ನ ಅದೊಂದು ಪ್ರದರ್ಶನವಾದಾಗ ಹೆಣ್ಮಕ್ಕಳ ಕೆಲಸಕ್ಕೆ ಬೆಲೆ ತರುವ ಕೆಲಸ ಅಂತ ನಾನು ಭಾವಿಸಿದೆ. ಅದು ಬರೀ ನೋಡೋದಲ್ಲ. ವಸ್ತು ಸಂಗ್ರಹಾಲಯ ಅಂದ್ರೆ ಒಂದು ಅಧ್ಯಯನ. ಅದು ಅಧ್ಯಯನಕ್ಕೂ ಕೂಡ ಇದು ಒಂದು ಯೋಗ್ಯವಾದದ್ದು ಮತ್ತು ಅನೇಕ ಅಧ್ಯಯನಗಳನ್ನು ಮಾಡಬಹುದಾದದ್ದು ಒಂದು. ಸೊ ಒಂದು ವಸ್ತುನೇ ಹೇಗೆ ಬೆಳೆದಿದೆ ಅನ್ನೋದೇ ಒಂದು ರಿಸರ್ಚ್. ಅದು ಆ ರಿಸರ್ಚ್ಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಜೀವನ ವಿಧಾನ ಯಾಕೆಂದ್ರೆ ಮಹಿಳೆಯರಿಗೆ ಯಾರು ಚರಿತ್ರೆ ಕಟ್ಟಲ್ಲ. ಈಗ ನೀವು ನೋಡಿದ್ರಿ ಚರಿತ್ರೆ ಈಸ್ ಹಿಸ್ಟ್ರಿ. ಈಗ ಹರ್ ಹಿಸ್ಟ್ರಿ ಬರೀಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ, ಅದಕ್ಕೆ ನಾವು ಮಾಹಿತಿಗಳ ಕ್ರೋಢೀಕರಣವನ್ನ ಮಾಡ್ತಾ ಹೆಣ್ಮಕ್ಳು ಎಲ್ಲೆಲ್ಲಿ ತೊಡಗಿದ್ದಾರೆ, ಯಾವ್ಯಾವ ನಾಲೆಡ್ಜ್ ಅವ್ರಿಗಿದೆ, ಆ ನಾಲೆಡ್ಜ್ ಸಿಸ್ಟಮ್ ಅನ್ನ ಈ ಮುಖ್ಯವಾಹಿನಿಯ ಜ್ಞಾನ ಶಾಖೆ ಒಳಗೊಂಡಿದ್ಯಾ ಒಳಗೊಂಡಿಲ್ವಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಗೊಗ್ಗವೇ ಹೇಳ್ತಾಳೆ, ಜ್ಞಾನಕ್ಕೆ ಲಿಂಗ ಇಲ್ಲ. ಆ ಅತೀತವಾದ ಜ್ಞಾನದಲ್ಲಿ ಹೆಣ್ಮಗ್ಳೆಲ್ಲಿ ಹೇಳ್ತಾಳೆ ಕೇಳಿದ್ರೆ, ಏನ್ ಮಾಡಿಲ್ರಿ ಹೆಣ್ಮಕ್ಳು, ಬರೀ ಅಡಿಗೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಸಾಕೊಂಡಿದ್ದಾರೆ. ಆದ್ರೆ ಅಡಿಗೆ ಮಾಡುವುದ್ರಲ್ಲಿ ಅವ್ರು ಏನ್ ಮಾಡಿದ್ರು, ದಟ್ ಈಸ್ ಎ ಕೆಮಿಸ್ಟ್ರಿ. ಅದೊಂದು ರಸಾಯನಶಾಸ್ತ್ರ. ಪಾಕಶಾಸ್ತ್ರ ಇಸ್ ಎ ರಸಾಯನಶಾಸ್ತ್ರ. ಆ ಪಾಕಶಾಸ್ತ್ರಕ್ಕೆ ಅವಳು ಏನೆಲ್ಲ ವಸ್ತುಗಳನ್ನು ಬಳಸಿದ್ಲು, ಎಲ್ಲಿಂದ ಇವಾಗ ಇಲ್ಲಿಗೆ ಬಂದಿದೀವಿ ನಾವು, ರುಬ್ಬೋ ಕಲ್ಲಿಂದ, ಅರಿಯೋ ಕಲ್ಲಿಂದ, ಕುಟ್ಟೋ ಕಲ್ಲಿಂದ ಇವತ್ತು ನಾವು ಮಿಕ್ಸರ್ಗೆ ಬರಬೇಕಾದ ಒಂದು ಜರ್ನಿ ಇದೆಯಲ್ಲ, ಆ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನೋಡಿ ವಸ್ತುಗಳನ್ನ ಪ್ರಧಾನವಾಗಿ ಜಾಹೀರಾತು ಮಾಡುವಾಗ ನಮ್ಮ ಅಜ್ಜಿ ಮಾಡಿದ ಉಪ್ಪಿನಕಾಯಿಯಂತೆ, ಅಜ್ಜಿ ಮಾಡಿದ ಸಾಂಬಾರ್ ಪೌಡಿಯಂತೆ. ಅಜ್ಜಿ ಮಾಡಿದಕ್ಕೆ ಯಾಕೆ ಪ್ರಾಧಾನ್ಯ ಅಂದ್ರೆ, ಅಜ್ಜಿ ಏನೇನು ಪರಿಕರಗಳನ್ನು ಬಳಸ್ತಿದ್ಲೋ, ಹೇಗ್ ಬಳಸಿದ್ಲೋ, ಯಾವಾಗ ಬಳಸಿದ್ಲೋ, ಯಾವ ರೀತಿ ಬಳಸಿದ್ಲು,
ಅನ್ನುವ ಜ್ಞಾನ ಒಂದಿದೆಯಲ್ಲ, ಈ ಜ್ಞಾನವನ್ನ ನಾವು ದಾಖಲೀಕರಣ ಮಾಡದೆ ನಮ್ಮ ಮಹಿಳಾ ಹಿಸ್ಟ್ರಿಯಲ್ಲಿ ಅಡಿಗೆ ಮನೆ ಸಾಹಿತ್ಯ ಆಗಲ್ಲ. ಅದು ಒಂದು ಸೈನ್ಸ್. ಅದು ಆ ಸೈನ್ಸ್ ಒಳಗಡೆ ಅದರ ರಸಾಯನಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ, ಒಂದು ಗೃಹ ಕೃತ್ಯವನ್ನ ಅವಳು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ಲೊಂದು ಗಣಿತ ಇದೆ. ಮತ್ತೆ ವೇಸ್ಟ್ ಅನ್ನ ರಸವನ್ನಾಗಿ ಮಾಡೋದ್ರ ಮೂಲಕ ನೋಡಿ ಆ ಎಲ್ಲ ಜ್ಞಾನ. ಅದಕ್ಕೆ ನಾವು ಮಹಿಳಾ ಸಾಂಸ್ಕೃತಿಕ ಕೋಶ ಅಂತ 5 ವಾಲ್ಯೂಮ್ ಮಾಡಿದ್ವಿ. ಒಂದು ಕೃಷಿಯಲ್ಲಿ ಹೆಣ್ಮಗಳು ಏನೇನ್ ಮಾಡ್ತಾಳೆ, ಆಹಾರ ಅದರಲ್ಲಿ ಅವಳದು ಏನು, ಪಶುಸಂಗೋಪನೆ, ಕೌಶಲ ಮತ್ತು ನಾಟಿ ವೈದ್ಯ, ಕೌಶಲ್ಯ ಮತ್ತು ತಂತ್ರಜ್ಞಾನ, ಇವುಗಳಲ್ಲಿ ಬೆಸ್ತರಲ್ಲಿ ಹೆಣ್ಮಕ್ಳು ಬುಟ್ಟಿ ಹೆಂಗ್ ನೇಯ್ತಾರೆ, ಹಗ್ಗ ಹೇಗ್ ನೇಯ್ತಾರೆ, ಅವ್ರ ಮಣಿಗಳನ್ನ ಹೇಗಾಕ್ತಾರೆ, ಕುಂಬಾರಿಕೆ ಚಿತ್ರಗಳು ಮಾಡೋವಾಗ ಹೆಂಗ್ ಮಾಡ್ತಾರೆ, ಆಮೇಲೆ ಕೊಬ್ಬರಿ ಮೇಲೆ ಒಂದು ಚಿತ್ರಕಲೆಗಾರಿಕೆ ಮಾಡ್ತಾರ. ಅಂದ್ರೆ ಎಲ್ಲ ಕಸೂತಿಗಳು ಹೆಣ್ಮಕ್ಳು ಮಾಡ್ತಾರೆ. ಕಸೂತಿಗಳು ಎಲ್ಲೆಲ್ಲಿ ತುಂಬಾ ಕಸೂತಿ ಕೆಲಸ ಇದೆ ನೋಡಿ, ಇವನ್ ಯಾವ್ದು ಸೂಕ್ಷ್ಮ ಕೆಲಸ ಇದೆಯೋ ಅದೆಲ್ಲ ಹೆಣ್ಮಕ್ಳ ಕೆಲಸ ಮಾಡೋದು. ಮನೆಯಲ್ಲಿ ಯಾವ್ದು ಸೂಕ್ಷ್ಮ ಕೆಲಸ ಇದೆಯೋ ಅದು ಹೆಣ್ಮಕ್ಳೇ ಮಾಡೋದು. ಹಾಗಾದ್ರೆ ನಾವು ಸೂಕ್ಷ್ಮಮತಿಗಳಲ್ವಾ? ಸೊ ಹಿಸ್ಟ್ರಿಯಲ್ಲಿ ಅದು ದಾಖಲಾಗ್ಬೇಕಲ್ವಾ? ಅದಕ್ಕೇನೆ ಒಂದು ವಸ್ತು ಸಂಗ್ರಹಾಲಯ ಮಹಿಳೆಯರ ಜ್ಞಾನ ಶಿಸ್ತಿನ ಆಗರ ಅದು. ಸೊ ಅದನ್ನ ಕಟ್ಟೋದ್ರ ಮೂಲಕ ಒಂದು ಚರಿತ್ರೆ ಕಟ್ಟಕ್ಕೆ ಅದು ಮುಖ್ಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ವಿಶ್ವವಿದ್ಯಾಲಯ ಅಲ್ಲದೆ ಬೇರೆ ಎಲ್ಲೂ ಕೂಡ ಮಹಿಳಾ ವಸ್ತು ಸಂಗ್ರಹಾಲಯವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅದನ್ನ ನಾವು ಪ್ಲಾನ್ ಮಾಡಿದ್ವಿ. ಭಾರತದಲ್ಲಿ 7 ಮಹಿಳಾ ವಿಶ್ವವಿದ್ಯಾಲಯ ಇದೆ, ಯಾರೇನು ಯೋಚಿಸಿಲ್ಲ, ನಾವು ಮಾತ್ರ ಯೋಚಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದನ್ನ ನಾವು ಕಟ್ಟುವಾಗ ನೋಡಿ, ಏನೇ ಕಟ್ಟಕ್ ಹೋಗುವಾಗ ಸಮಸ್ಯೆಗಳು ಬರ್ತವೆ, ಬರಲ್ಲ ಅಂತ ಹೇಳಲ್ಲ. ಆದ್ರೆ ಸಮಸ್ಯೆಗಳನ್ನು ಮೀರಿ ನಾವು ಯಾಕೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದು. ಯಾಕೆ ಅಂದ್ರೆ ಸಬಿಹಾ ಅವರು 2016 ಅವರು ವಿಸಿ ಆಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ, ಅವರು ಒಬ್ರು ಸ್ತ್ರೀವಾದಿ ಆಗಿರೋದ್ರಿಂದ ನಾವು ಅವರಿಬ್ಬರು ಕೂಡಿ ಅದನ್ನ ಯೋಚಿಸಿದ್ವಿ. ನೀನ್ ಮಾಡು, ನಾವು ಅದಕ್ಕೆ ನೆರವು ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿನೇ ಆ ಯೋಜನೆಯನ್ನ ರೂಪಿಸಿ ಅದನ್ನ ನಾವು ಮಾಡಕ್ಕೆ ಮಾಡಿದ್ವಿ. ಅದಕ್ಕೆ 30 ಜಿಲ್ಲೆಗಳಿಂದ ವಸ್ತುಗಳನ್ನ ಸಂಗ್ರಹಿಸ್ಲಿಕ್ಕೆ 30 ಫೀಲ್ಡ್ ವರ್ಕರ್ಸ್ನ ನಾವು ತಕೊಂಡಿದ್ವಿ, ಸಂಗ್ರಹ ಮಾಡಿದ್ವಿ. ಅದಕ್ಕೆ ದೂಸರಸ್ವತಿಯವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರು. ಒಬ್ರು ಫೋಟೋಗ್ರಾಫರ್ನು ತಕೊಂಡಿದ್ವಿ, ಒಬ್ರು ರಿಸರ್ಚ್ ಅಸಿಸ್ಟೆಂಟು, ಒಬ್ರು ಅಸೋಸಿಯೇಟ್. ಸೊ 4-5 ಜನ ಸೇರ್ಕೊಂಡು ವರ್ಕ್ಶಾಪ್ಸ್ ಮಾಡಿ ಎಂತೆಂಥ ವಸ್ತು ಸಂಗ್ರಹಿಸಬೇಕು, ಯಾವಾಗ ಏನಕ್ಕೆ ಮುತುವರ್ಜಿ ವಹಿಸಬೇಕು ಅನ್ನೋದನ್ನೆಲ್ಲ. ಈಗ ನಮ್ಮ ಹತ್ರ 5,000 ಚಿಲ್ಲರೆ ಆರ್ಟಿಫ್ಯಾಕ್ಟ್ಸ್ ಇದೆ, ಅಲ್ಲಿ ಸಂಗ್ರಹ ಆಗಿದೆ. ಬಿಲ್ಡಿಂಗ್ ಕಟ್ಟಿಯಾಗಿದೆ, ತುಂಬಾ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೆ. ಈಗ ಜೋಡಿಸುವ ಕೆಲಸ ಮಾತ್ರ ಇರೋದಲ್ಲಿ. ವಸ್ತುಗಳಿದೆ, ಬಿಲ್ಡಿಂಗ್ ಇದೆ, ಅದಕ್ಕೆ ಬೇಕಾಗಿರೋದು ಗ್ಯಾಲರೀಸ್ ಅಂದ್ರೆ ಶೋಕೇಸಸ್, ಅವುಗಳನ್ನ ಮಾಡಿಸ್ಬೇಕಾಗಿದೆ. ಅದಕ್ಕೆ ನಮ್ಮ ಟರ್ಮ್ ಮುಗ್ದೋಯ್ತು. ನೆಕ್ಸ್ಟ್ ಬಂದವರು ಅದನ್ನ ತಕೊಳ್ಬೇಕು, ಗ್ಯಾಲರೀಸ್ ಮಾಡಿ ಅದನ್ನ ಜೋಡಿಸ್ಬೇಕು. ಜೋಡಿಸೋದು ಅಷ್ಟಕ್ಕೆ ಅದು ಮುಖ್ಯ ಆಗಲ್ಲ, ಅವಕ್ಕೆ ಸ್ಟೋರೀಸ್ ಬರಿಬೇಕು. ಏನ್ ಇದ್ರದ್ದು ಸ್ಟೋರೀಸ್, ಈ ವಸ್ತುಗಳ ಇತಿಹಾಸ ಏನು, ಯಾವಾಗ ಬಂದು, ಹೇಗ್ ಬಂದು ಅಂತ ಅದನ್ನ ಮಾಡಿಸಿ ಅದನ್ನ ಒಂದು ಪ್ರದರ್ಶನಕ್ಕಿಟ್ರೆ ನಮ್ಮ ಮಕ್ಕಳಿಗೆ ಮಹಿಳಾ ಸಂಸ್ಕೃತಿಯ ಪರಿಚಯ ಆಗತ್ತೆ. ನಾವು ಹೇಳ್ಬೇಕು ಜನರಿಗೆ, ದಿಸ್ ಈಸ್ ವಾಟ್. ನಾವು ಸೌಂದರ್ಯದ ಪರಿಕಲ್ಪನೆ ಅನ್ನೋದು ಹೇಗೆ ಕಟ್ಲಲ್ಪಟ್ಟಿದೆ ಹೆಣ್ಮಕ್ಳು, ಅವು ಅವರು ಉಡುವ ಬಟ್ಟೆಗಳಲ್ಲೂ ಹೇಗ್ ಕಾಣಿಸುತ್ತೆ, ಆಹಾರದಲ್ಲೂ ಹೇಗ್ ಕಾಣಿಸುತ್ತೆ, ಅವ್ರು ಮಾಡುವ ಕೆಲಸದಲ್ಲಿ ಹೇಗ್ ಕಾಣಿಸುತ್ತೆ, ಅವ್ರು ಮಾಡೋ ಉಪ್ಪಿನಕಾಯಿಗಳ ವೆರೈಟಿಯಲ್ಲಿ ಹೇಗ್ ಕಾಣಿಸುತ್ತೆ, ಚಟ್ನಿ ಪುಡಿಗಳಲ್ಲಿ ಏನ್ ಕಾಣಿಸುತ್ತೆ, ಸಾಂಬಾರಲ್ಲಿ ಏನ್ ಕಾಣಿಸುತ್ತೆ, ಅದನ್ನು ಕೂಡ ಮಹಿಳಾ ವಸ್ತು ಸಂಗ್ರಹಾಲಯ ಕಾಣಿಸ್ಬೇಕು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ, ಅಲ್ಲಿ ದಿನ ಆಹಾರದ ಒಂದು ಪ್ರಾತ್ಯಕ್ಷಿಕೆ ಬರಬೇಕು. ಅಲ್ಲಿ ಅವ್ರ ಅಡಿಗೆ ಬೆಳಗಿನ ಮಾಡಿ ಮಧ್ಯಾಹ್ನ ಇದನ್ನೆಲ್ಲ ನೋಡಕ್ ಬರೋರ್ಗೆ ಮಾರಾಟ ಮಾಡಬಹುದು. ಅದು ನೋಡ್ದಂಗಾಯ್ತು, ಹೇಗೆ ಮಾಡೋದು ಅಂತ ಮಾಡೋದು. ಮತ್ತೆ ಅಲ್ಲಿ ಸುತ್ತು ನಾವು ಒಂದಷ್ಟು ಅಂಗಡಿ ಮಾಡ್ಕೊಳಕ್ಕೂ ಮ್ಯೂಸಿಯಂ ಒಳಗಡೆ ಇದೆ, ಹೊರಗಡೆ ನಾವು ಒಂದಷ್ಟು ಜಾಗ ಬಿಟ್ಟಿದೀವಿ. ಅಲ್ಲಿ ಒಂದ್ ಸಣ್ಣ ಸಣ್ಣ ಅಂಗಡಿ ಇಡೋಂಗು ಮಾಡಿದೀವಿ. ಅಲ್ಲಿ ಹೆಣ್ಮಕ್ಳು ಏನು ವಸ್ತುಗಳ ತಯಾರು ಮಾಡ್ತಾರೋ ಅಲ್ಲಿ ಬಂದು ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಸಾಂಸ್ಕೃತಿಕ ಹಬ್ಬ ಮಾಡಿದಾಗೂ ಕೂಡ ಅಲ್ಲಿ ಅವ್ರಿಗೆ ಪ್ರದರ್ಶನ ಮಾಡ್ಕೊಂಡು ಮಾರಾಟ ಮಾಡ್ಕೊಳ್ಳಕ್ಕೂ ಅವ್ರಿಗೆ ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಾವು ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದೆ. ಅದು ಬರಬಹುದು ಮುಂದೆ. ಅದು ಆಗ್ಬೇಕಾದ್ರೆ ಎಲ್ಲರ ಒಂದು ಒತ್ತಾಸೆ ಬೇಕು, ಸಹಕಾರ ಬೇಕು, ನೆರವು ಬೇಕು. ಮತ್ತೆ ಇಷ್ಟು ದೊಡ್ಡ
ಒಂದು ಇತಿಹಾಸವನ್ನ ಇದು ಹೇಳುತ್ತೆ ಅನ್ನುವ ಕೆಲಸದ ಅಗಾಧತೆನೂ ಕೂಡ ಅರ್ಥ ಆದಾಗ ಎಲ್ಲರೂ ಮುಂದೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಾಗುತ್ತೆ, ಆಗ್ಬೇಕು. ಮತ್ತೆ ಅಲ್ಲೊಂದು ಮಿನಿ ಥಿಯೇಟರ್ ಕೂಡ ಮಾಡ್ತಾ ಇದ್ದೀರಾ? ಮಿನಿ ಥಿಯೇಟರು ಇದೆ ಅಲ್ಲಿ. ಯಾಕೆ ಅಂದ್ರೆ ಈಗ ಯಾವುದೋ ಒಂದು ಸಣ್ಣ ಸಣ್ಣ ಮಹಿಳೆಯರ ಸಂಬಂಧಿಸಿದ ನಾಟಕಗಳನ್ನು ಸಣ್ಣ ಮಾಡ್ಬೋದು, ನೃತ್ಯ ಮಾಡ್ಬೋದು, ಅಥವಾ ತಾಳ್ಮದ್ಲೆ ಮಾಡ್ಬೋದು, ಹಾಡಾಡ್ಬೋದು. ಅದಕ್ಕೆ ಅಂತ ಒಂದು ಮಿನಿ ಥಿಯೇಟರ್ ಕೂಡ ಅಲ್ಲಿ ಮಧ್ಯದಲ್ಲಿ ಮಾಡಿದೀವಿ. ಅದು ಮಾಡ್ತಾ ಇದ್ರೆ ಅಲ್ಲಿ ಆಹಾರ ತಕೊಂಡ್ ಬಂದು ತಿನ್ಕೊಂಡು ಅದನ್ನ ನೋಡ್ಕೊಂಡು ಹೆಣ್ಮಕ್ಳ ಆರ್ಟ್ ಫಾರಮ್ಸ್ ಕಲಾ ಪ್ರದರ್ಶನವನ್ನು ಕೂಡ ನೋಡ್ಕೊಂಡು ಮನಸ್ಸಿಗೂ ಮುದ, ನಾಲಿಗೆಗೂ ರುಚಿ, ಕಣ್ಣಿಗೂ ತಂಪು, ಎಲ್ಲವೂ ಒಂದೇ ಸ್ಥಳದಲ್ಲಿ ನಮ್ಗೆ ಸಿಗ್ತಾ ಇದೆ ಅಂತ ಮಾಡಿದ್ದದು. ತುಂಬಾ ಉತ್ತಮವಾದಂತಹ ಯೋಜನೆ ಮೇಡಮ್. ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತಾನೆ ಆಶಿಸ್ತೀವಿ. ಒಬ್ಬ ಲೇಖಕಿಯಾಗಿ ಸಾಕಷ್ಟು ಸಾಹಿತ್ಯ ಸೇವೆಯನ್ನ ಮಾಡ್ತಾನೆ ಬಂದಿದ್ದೀರಾ. ಕೃತಿ ರಚನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಳ್ತೀರಾ ಮತ್ತು ಅದಕ್ಕೆ ಸ್ಫೂರ್ತಿ ಹಾಗೂ ಪ್ರೇರಣೆ ನಿಮ್ಗೆ ಯಾವುದರಿಂದ ಸಿಗುತ್ತೆ ಮೇಡಮ್? ನಾನು ಸುಮ್ನೆ MA ಮಾಡೋವಾಗ ಪದ್ಯ ಬರೆಯಕ್ ಶುರು ಮಾಡಿದ್ದಲ್ಲ. BSc ಓದೋವಾಗ್ಲೂ ಕೂಡ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜಿಗೆ ಕಾವ್ಯ ಸ್ಪರ್ಧೆ ನೀಡ್ತಿದ್ರು. ಕಮಲಾ ಹಂಪನ ಮೇಡಮ್ ಇದ್ರು ನಮ್ಗೆ, ಅವರು ನಮ್ ಕನ್ನಡ ಟೀಚರು. ಕಾವ್ಯ ಸ್ಪರ್ಧೆ ಇಡೋರು. ಅವಾಗ ಸುಮ್ನೆ ಕಾವ್ಯ ಸ್ಪರ್ಧೆಗೆ ಅಂತ ಕವನ ಬರೆಯಕ್ ಶುರು ಮಾಡ್ತಾ ಆಮೇಲೆ ಬರಿತಿದ್ದೆ. ಆದ್ರೆ ಎಲ್ಲಿನೂ ನಮ್ ಪ್ರಕಟ ಮಾಡಿಲ್ಲ. ಅನಂತರದಲ್ಲಿ ಮಾನಸದಲ್ಲಿ ಕೆಲವು, ಮತ್ತೆ ನಮ್ಮ ಹೊಸತ್ತುಗೆ ಒಂದೆರಡು ಪದ್ಯ ಕಳಿಸಿರ್ಬೋದು. ಬಿಟ್ರೆ ನಾನೇನು ಅಷ್ಟು ಕಳಿಸಿಲ್ಲ. ಆದ್ರೆ 2 ಕವನ ಸಂಕಲನಗಳನ್ನ ಪ್ರಿಂಟ್ ಮಾಡಿದ್ವಿ. ಮೊದಲು 2001ರಲ್ಲಿ ಲೇಬರ್ ವಾರ್ಡಿನಲ್ಲಿ ಒಂದು ದಿನ ಅಂತ, ಆಮೇಲೆ ನೆತ್ತಿ ಸುಟ್ಟ ಕಾಲ ಅಂತ 18. ಆವಾಗ 2 ಕವನ ಸಂಕಲನ ಬಂದಿದೆ ನಂದು. ಪದ್ಯ ಸ್ಪಾಂಟೇನಿಯಸ್ ಓವರ್ಫ್ಲೋ ಅಲ್ವಾ, ಅದು ನಮ್ ಫೀಲಿಂಗ್ಸ್, ಪವರ್ಫುಲ್ ಫೀಲಿಂಗ್ಸ್. ನಮ್ಗೆ ಯಾವಾಗೋ ಅನ್ಸುತ್ತೆ, ಏನೋ ವಿಷಯ ಕಾಡುತ್ತೆ, ಅವಾಗ ಒಂದ್ ಬರ್ದಿರೋದು. ಆತರ ಸಿದ್ಧತೆಗಳಿಲ್ಲದೆ ಬರೆದ ಪದ್ಯಗಳು. ಆದ್ರೆ ವಿಮರ್ಶೆಗೆಲ್ಲ ಸಿದ್ಧತೆ ಬೇಕಾಗತ್ತೆ, ಅದಕ್ಕೆ ಓದ್ಬೇಕಾಗತ್ತೆ, ಓದಿದ್ಮೇಲೆ ಚಿಂತನೆ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ರೆಫರೆನ್ಸಸ್ ಹುಡುಕ್ಬೇಕಾಗತ್ತೆ. ಆ ತರದ್ದು ಒಂದು ಸಿದ್ಧತೆ ಮಾಡ್ಕೋಬೇಕಾದ್ರೆ. ಮತ್ತೆ ನಾನು ತುಂಬಾ ಹೆಚ್ಚು ಕೆಲಸ ಮಾಡಿರೋದು ಸಂಶೋಧನೆಗಳಲ್ಲಿ. ನಾನು ಅಲ್ಲಿ ನಂದು PhD ಆ ಸಂಶೋಧನೆ ಅಷ್ಟೇ ಅಲ್ಲ, ಅಲ್ಲಿಗೆ ಹೋದ್ಮೇಲೆ ನಾನು ಒಂದು 11 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬೇರೆ ಬೇರೆ. ಈಗ ನಮ್ಮ ಜಿಲ್ಲಾ ಸಂಪಾದನೆ ಮಾಡೋದ್ರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಂದು ಸಮಗ್ರ ಬಿಜಾಪುರ ಜಿಲ್ಲಾ ವರದಿ ಒಂದು ತಯಾರು ಮಾಡಿದ್ದೀನಿ. ಆಮೇಲೆ 2014ರಲ್ಲಿ ಮಾನವ ಅಭಿವೃದ್ಧಿ ವರದಿಯನ್ನ ಮಾಡಿದ್ದೀನಿ. ಆಮೇಲೆ UGC ಇಂದ 2 ಪ್ರಾಜೆಕ್ಟ್ಸ್, ಒಂದು ಪ್ರಜನನ ಆರೋಗ್ಯ, ಮಹಿಳೆಯರಲ್ಲಿ ಪ್ರಜನನ ಆರೋಗ್ಯದ ಸ್ಥಿತಿಗತಿ, ಅದು ಒಂದು ಅಧ್ಯಯನ ಮಾಡಿದ್ವಿ. ಒಂದು ಸಿದ್ಧಿ ಜನಾಂಗದ ಅಧ್ಯಯನ ಮಾಡಿದ್ವಿ. ಮತ್ತೆ ಸಾಹಿತ್ಯ ಅಕಾಡೆಮಿಯವರು ನನಗೆ ಕುಂಚಿಕೊರೂರು, ಅಲೆಮಾರಿ, ಆ ಕುಂಚಿಕೊರೂರು ಅಧ್ಯಯನ ಮಾಡುವಾಗ್ಲೂ ಕೂಡ ನಾನು ಆ ಕೆಲಸಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮಹಿಳಾ ಸಾಂಸ್ಕೃತಿಕ ಕೋಶಗಳನ್ನು ಮಾಡೋವು ನಾವು ತುಂಬಾ ಅಧ್ಯಯನಗಳು ಮಾಡಿದ್ವಿ, ಸಂಪುಟಗಳು ಬಂದಿವೆ. ಅದಾದ್ಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ ಬಿಜಾಪುರನ ಆಯ್ಕೆ ಮಾಡ್ಕೊಂಡಿದ್ರು. ಅದ್ರ ಮೌಲ್ಯಮಾಪನವನ್ನ ನಾವೊಂದು 3 ಮೇಷ್ಟ್ರು ಸೇರ್ಕೊಂಡು ಮಾಡಿದ್ವಿ. ಕುಂಚಿಕೊರೂರ್ದು ವರ್ಕ್ ಮಾಡೋಗಂತೂ ಅವರು ನನ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನೀವೆಲ್ಲ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಲಾಭ ಮಾಡ್ಕೋತೀರಿ, ನಮಗೇನ್ ಮಾಡ್ತೀರಿ ಅಂತ. ಆಗ ನಾನು ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ನಮ್ಮ ಸ್ಟೂಡೆಂಟ್ ಹತ್ರ ಒಂದು ಪ್ರಾಯೋಗಿಕ ಅಧ್ಯಯನ ಮಾಡಿಸಿದೆ ನಾನು. ಕುಂಚಿಕೊರೂರ ಪ್ರಾಯೋಗಿಕ ಅಧ್ಯಯನ, ಅದು ಸೋಷಿಯಲ್ ಸೈನ್ಸ್ ಅಲ್ಲಿ ಇಡೀ ಭಾರತದಲ್ಲ ವಿಶ್ವದಲ್ಲೇ ಮೊದಲ ಅಧ್ಯಯನ ಅದು. ಆತರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಹಮ್ಮಿಕೊಡಲ್ಲ. ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡೋದು, ಅದರಿಂದ ಆದ ಬದಲಾವಣೆಯನ್ನು ಗುರುತಿಸೋದು, ಅದು ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಯ್ತು ಅವ್ರನ್ನ ಅಂತ ತೋರಿಸೋದು. ಆ ತರದ ಅಧ್ಯಯನ, ಅದನ್ನ ರಿವ್ಯೂ ಮಾಡಿದವರೆಲ್ಲನೂ ಅದ್ರ ಬಗ್ಗೆ ತುಂಬಾ ಮೌಲಿಕವಾದ ಮಾತುಗಳನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಹತ್ತತ್ರ 50 ಲಕ್ಷ ಲೋನ್ಸ್ ಕೊಡಿಸಿದೀವಿ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ರಾ ಮೆಟೀರಿಯಲ್ ಸಂಗ್ರಹಕ್ಕೆ ಅವ್ರು ಲಾರಿನ ಕೊಡ್ಬೇಕಲ್ಲ, ಆ ಲಾರಿ ಬಾಡಿಗೆನೆ ಅವ್ರಿಗೆ ತುಂಬಾ ವಜ್ಜೆ. ಆ ಲಾರಿ ಬಾಡಿಗೆಯನ್ನ ಫುಲ್ಫಿಲ್ ಮಾಡೋಷ್ಟು ಹಣ ಸಿಕ್ಕರೆ ಅವರು ವರ್ಷ ಪೂರ್ತಿ ಪರ್ಕೆಯನ್ನ ಮಾಡಿಕೊಂಡು ಜೀವನ ವಿಧಾನ ನಡೆಸ್ತಾರೆ. ಆ ಕಾರಣಕ್ಕೆ ನಾವು ಒಂದು ಸಬ್ಸಿಡಿ ಲೋನ್ ಕೊಡ್ಸಿದ್ವಿ. ಆ ಸಬ್ಸಿಡಿ ಲೋನ್ ಅವ್ರಿಗೇನಾಯ್ತು, ಮೂಲಧನ ಸಿಕ್ಕಿತ್ತಲ್ಲ ಕಚ್ಚಾ ವಸ್ತು ತಗೊಳಕ್ಕೆ. ಹಾಗಾಗಿ ಅವರ 1 ವರ್ಷದ ಆದಾಯ, ಆಮೇಲೆ ಅವ್ರಿಗೆ ನಾವು ಪ್ಲಾನ್ ಹೇಳ್ಕೊಟ್ವಿ, ಕಚ್ಚಾ ವಸ್ತುಗೆ ಎಷ್ಟು ದುಡ್ಡು ಬಿತ್ತು, ಇದರಿಂದ ಎಷ್ಟು
ಪರ್ಕೆ ತಯಾರಾಗತ್ತೆ. ಆ ಪರ್ಕೆ ತಯಾರು ಮಾಡಕ್ಕೆ ನೀವು ಎಷ್ಟು ದಿನ ಮಾನವ ದಿನಗಳನ್ನ ಹಾಕ್ತೀರಿ, ಅದೆಲ್ಲವನ್ನೂ ಕೂಡಿ ಪರ್ಕೆಗೆ ಬೀಳುವ ಹಣನ ನಾವು ಖರ್ಚನ್ನ ಒಂದಕ್ಕೆ 3 ರೂಪಾಯಿ ಬೀಳಿದ್ರೆ ನಿಮಗ್ ಲಾಭವಾಗಿ 2 ರೂಪಾಯಿ ಬೇಕು. ಯಾಕಂದ್ರೆ ಅವರು ಆಟೋದಲ್ಲಿ ಹೋಗ್ತಾರೆ, ಆ ಊರುಗಳಲ್ಲೆಲ್ಲ ಒತ್ಕೊಂಡು ಓಡಾಡ್ತಾರೆ, ಪರ್ಕೆ ಮಾಡ್ತಾರೆ. ಒಂದು ಪರ್ಕೆ ನೀವು 5 ರೂಪಾಯಿ ಮಾರಿದ್ರೆ ಮಾತ್ರ ಲಾಭ. ಅವಾಗಾಗ್ಲೇ ಅವರೆಲ್ಲ 1 ರೂಪಾಯಿಗೆ 2 ರೂಪಾಯಿಗೆ ಮಾರ್ತಿದ್ರು, ಅದರಿಂದ ಲಾಸ್ ಆಗ್ತಿದ್ರು. ಅದು ಗೊತ್ತಾಗ್ತಿರ್ಲಿಲ್ಲ. ಯಾರೋ ಊಟ ಕೊಟ್ರೆ ಪರ್ಕೆ ಕೊಟ್ಬಿಡ್ತಿದ್ರು, ಯಾರೋ ಒಂದು ಇಡೀ ಜೋಳ ಕೊಟ್ರೆ ಪರ್ಕೆ ಕೊಟ್ಬಿಡ್ತಿದ್ರು. ಅದನ್ನೆಲ್ಲ ಅವ್ರಿಗೆ ಮನದಟ್ಟು ಮಾಡಿ ಹೇಗೆ ನೀವು ಪರ್ಕೆ ಮಾಡಬೇಕು ಅನ್ನೋದನ್ನ ಹೇಳಿ ಅದಕ್ಕೊಂದು ಮೌಲ್ಯ ಕಲ್ಪಿಸಿದ್ವಿ ನಾವು ಅವ್ರ ಪ್ರಾಡಕ್ಟ್ಗೆ. ಅದು ಅವ್ರಿಗೆ ಹೆಚ್ಚು ಪರಿಣಾಮ ಆಯಿತು. ಅದ್ರ ಮೂಲಕ ಮಕ್ಕಳಿಗೆ, ಅವ್ರ ಮಕ್ಕಳುಗಳು ಏನ್ ಮಾಡ್ತಿದ್ರು, ತಾಯಂದ್ರು ಬೆಳಿಗ್ಗೆನೆ ಹೋಗ್ಬಿಡ್ತಿದ್ರಲ್ಲ, ಇವರು ಭಿಕ್ಷೆ ಬೇಡಕ್ ಹೋಗೋರು. ಊಟ ಇರ್ಲಿಲ್ಲ ಹೊಟ್ಟೆ ಹಸಿವಿಗೆ ಮನೆಗಳಿಗೆ ಮಾಡ್ಕೊಂಡು ಹಸದೆ ಎಂತದ್ದು ಅನ್ನ ತಿನ್ಕೊಂಡು ಅವ್ರ ಆರೋಗ್ಯ ಅದೆಲ್ಲ ಸಮಸ್ಯೆ ಇತ್ತು. ಅದಕ್ಕೆ ನಾವು ಅಲ್ಲಿ ಒಂದು ಅಂಗನವಾಡಿ ಮಾಡಿಸಿದ್ವಿ. ಬೆಳಿಗ್ಗೆನೆ ಅನ್ನ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಅಂತ ನಾವು ಅವ್ರಿಗೆಲ್ಲ ಒಂದು ತಾಕೀತ್ ಮಾಡಿದ್ಮೇಲೆ ಮಕ್ಕಳು ಭಿಕ್ಷೆ ಬೇಡೋದ್ ಬಿಟ್ಟು ಈಗ ಅವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ. ಶಾಲೆಗೆ ಹೋಗ್ತಿರ್ಲಿಲ್ಲ ಮಕ್ಕಳು. ಅವರಲ್ಲಿ ಇದ್ದಂತ ಹುಡುಗರು ಓದಿದವ್ರನ್ನೇ ಹೇಗೆ ಲೋನ್ ಪಡ್ಕೋಬೇಕು ಅಂತ ಬ್ಯಾಂಕ್ಗಳಿಗೆ ಅವ್ರನ್ನ ಪರಿಚಯಿಸಿ, ಅವರಲ್ಲಿದ್ದ ಒಂದು ಭಯ ಇತ್ತಲ್ಲ, ಮುಖ್ಯವಾಹಿನಿಗೆ ಹೋಗಿ ಹೇಗೆ ಸಂಪರ್ಕ ಕಲ್ಪಿಸ್ಬೇಕು, ಅದನ್ನೆಲ್ಲ ಸ್ವಲ್ಪ ನಾವು ಅವರಿಂದ ತೆಗೆದು ಈಗ ಯಾವಾಗ ಬೇಕಾದ್ರೂ ಅವ್ರು ನಮ್ಮಲ್ಲಿ ಅಲ್ಲಿ ಮಲ್ಲಮ್ಮ ಎಳವಾರ್ ಅಂತಿದ್ದಾರೆ, ಅವ್ರ ಮಹಿಳಾ ಚೈತನ್ಯ ಬ್ಯಾಂಕ್ ಕಟ್ಟಿದ್ದಾರೆ. ಅವ್ರ ಹತ್ರ ಹೋಗಿ ನೀವು ತಕೊಳ್ಬಹುದು. 25,000 ಅದು ವಾಪಸ್ ಕಟ್ಟಿದ್ರೆ ಮತ್ತೆ ಅವ್ರು ಕೊಡ್ತಾರೆ. ಅವ್ರಿಗೆ ಪಿಗ್ಮಿಯೂ ಮಾಡಿಸಿದ್ವಿ. ದಿನ ತುಂಬಿಟ್ರೆ ಅವ್ರ ದುಡ್ಡು ಈಸಿ ಆಗತ್ತೆ ಅನ್ನೋದನ್ನ ಅವ್ರಿಗೆ ಅದನ್ನೊಂದು ವ್ಯವಸ್ಥೆ ಮಾಡಿ, ಈಗ ಅವರು ಯಾವಾಗ ಮುಗಿಯುತ್ತೋ ಬೇಕಾದಾಗ ಅಲ್ಲಿ ಹೋಗಿ ಲೋನ್ ತಗೋತಾರೆ, ಮತ್ತೆ ಕಟ್ತಾರೆ. ಆ ತರದೊಂದು ಆಕ್ಸೆಸ್ ಅಂದ್ರೆ ಮೀಟರ್ ಬಡ್ಡಿಯಿಂದ ತಪ್ಪಿಸ್ಕೊಂಡು ಅವ್ರಿಗೊಂದು ಹೌದು. ಈಗ ಅವರು ಬಹಳ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಅವರು ಆರೋಗ್ಯವಾಗಿ. ಮತ್ತೆ ಅವ್ರಿಗೆ ಆರೋಗ್ಯ, ನಾವು ಅಲ್ಲಿ 2-3 ಅಜ್ಜಿಯರಿಗೆ ಕ್ಯಾಟ್ರಾಕ್ಟ್ ಬಂದು ಕಣ್ ಕಾಣಿಸ್ತಿರ್ಲಿಲ್ಲ. ಅವರು ದುರ್ಗಮ್ಮ ಆಗ್ಬಿಟ್ಟಿದ್ದಾಳೆ, ಕಣ್ ಕಾಣಲ್ಲ ಅಂತ. ಅವ್ರಿಗೆ ಆಮೇಲೆ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪರೇಟ್ ಮಾಡಿಸಿ, ಆಮೇಲೆ ನೋಡಿ ದುರ್ಗವ್ಯದಲ್ಲ ಇದು, ಕಣ್ಣಿನ ಬ್ಯಾನ್ ಇದು ಅಂತ ಹೇಳಿ ಕಣ್ಣು ಇವಾಗ ಕಾಣಿಸ್ತಾ ಇದೆ. ಈಗ ಅವ್ರಿಗೆ ಗೊತ್ತಾಯ್ತು, ಓ ನಮ್ಗೆ ಕಣ್ ಕಾಣದೆ ಆದ್ರೆ ಆಸ್ಪತ್ರೆಗೆ ಹೋಗ್ಬಹುದು, ದುರ್ಗಿ ಕಾಟ ಅಲ್ಲ ಅಂತ. ಇಂಥವ್ದು ಅಂದ್ರೆ ಕೆಲವು ಸಾರಿ ಹೊರಗಡೆ ತಂದ್ವಿ. ಆಮೇಲೆ ಅವ್ರಿಗೆ ಹೆಲ್ತ್ ಚೆಕ್ಅಪ್ಗಳು ತುಂಬಾ ನಿರಂತರವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಹೆಲ್ತ್ ಚೆಕ್ಅಪ್ಗಳನ್ನು ಮಾಡಿಸಿದ್ವಿ. ಅವ್ರಿಗೆ ಈ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ಹೇಗೆ ಅವ್ರಿಗೆ ಅವೇರ್ನೆಸ್ ಬಂತು, ಅವೇರ್ನೆಸ್ ಅವ್ರನ್ನ ಶಾಲೆ ಹತ್ತ ಮಕ್ಕಳನ್ನ ಕಳ್ಸೋಕೆ ಹೆಂಗ್ ಮಾಡ್ತೋ. ಮತ್ತೆ ಮಕ್ಕಳನ್ನ ಈಗ ನೋಡಿ 14 ವರ್ಷದ ಒಳಗಡೆ ಮಗು ದುಡಿಬಾರ್ದು ಅಂತಾರೆ. ಆದ್ರೆ ಈ ಮಕ್ಕಳು ಏನ್ ಮಾಡ್ತಾರೆ, ಸಂತೆ ಇರುತ್ತಲ್ಲ ಪರ್ಕೆ ಮಾರಕ್ಕೆ ಹೋಗ್ಬಿಡ್ತಾರೆ. ನಾವು ಮನೆಗಳಲ್ಲಿ ತೋಟ, ಆದ್ರೆ ಪೊಲೀಸ್ ಪರ್ಕೆ ಮಾರುವಾಗ ಅವ್ರ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ. ಆ ತರ ನಾವು ಅವ್ರನ್ನ ಹಿಡಿಬಾರ್ದು, ಯಾಕೆ ಹಿಡಿಬಾರ್ದು ಅಂತ ಅವ್ರಿಗೂ ಹೇಳಿ, ಮಕ್ಕಳು ಸಣ್ಣ ಮಕ್ಳು ಕಳಿಸ್ಬೇಡಿ, ನಿಮ್ ಜೊತೆ ಕರ್ಕೊಂಡ್ ಬನ್ನಿ ಅಂತೆಲ್ಲ. ಅಂದ್ರೆ ಈ ತರ ಸಮಗ್ರವಾಗಿ ಅವರ ಬದುಕಿಗೆ ನಾವು ಅಲ್ಲಿ ನಿರಂತರವಾಗಿ ಸಪೋರ್ಟಿವ್ ಆಗಿದ್ದರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಜನರ ಜೊತೆ ವ್ಯವಹಾರದ ಒಂದು ಪ್ರಜ್ಞೆ ಜಾಗೃತ ಆಯ್ತಲ್ಲ. ಈಗ ಅವರು ಅವ್ರ ಪಾಡ್ಗವರೆಲ್ಲ ಮಾಡ್ಕೋತಾರೆ, ಚೆನ್ನಾಗಿ ಹೋಗಿದ್ದಾರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಾಗೂ ಇನ್ನೊಂದು ಕಡೆ ಕಾನೂನಿನ ಅರಿವನ್ನು ಕೂಡ ನಾವು ಕೊಟ್ಟಿದ್ದು. ಇಷ್ಟೊತ್ತು ನಮ್ಮ ಜೊತೆ ಕುಳಿತು ಸಾಕಷ್ಟು ಯೋಜನೆಗಳ ರೂಪುರೇಷೆಯ ಕುರಿತು ಮಾತನಾಡಿದ್ರಿ ಮೇಡಮ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕಾರ್ಯಗತವಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನ ಶ್ರೋತೃ ಬಾಂಧವರೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನೀವು ಕೂಡ ನನ್ನ ಕರೆದು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ಕೇಳುಗರಿಗೂ ಮತ್ತೆ ನಡೆಸಿಕೊಟ್ಟ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ತೆ. ನಮಸ್ಕಾರ ಮೇಡಮ್. ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ದಾಕ್ಷಾಯಿಣಿ ಪಿ. ಇದು ಈ ವಾರದ ಕನ್ನಡ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.